ಎದಳ ಮೇಲೆ ರೆಡಿ ಆಗಿಲ್ವಾ ಏನು ಇಷ್ಟೊತ್ತಾವ ಟೈಮ್ ಇನ್ನೂ ಕೂತಿದ್ಯಾ ಮೇಕಪ್ ಹಾಕೊಂಡು ಬಾಮ್ಮ ಹಾ ರೆಡಿನೇ ರಯ್ಯ ರೆಡಿನಾ ನೀವ್ ರೆಡಿ ರೆಡಿ ರಘು ರೆಡಿ ರೆಡಿ ಹೋಗಮ್ಮ ಬೇಗ ಹೋಗಯ್ಯ ಹಾ ರೆಡಿ ಆಕ್ಷನ್ ಹೇಳ್ರಿ ವಿಯೆಟ್ನಾಂ ಆಗ್ನೇಯ ಏಷ್ಯಾದ ಒಂದು ಸುಂದರ ದೇಶವಾಗಿದ್ದು ಶ್ರೀಮಂತ ಇತಿಹಾಸ, ಉಸಿರು ಕಟ್ಟುವ ನೈಸರ್ಗಿಕ ದೃಶ್ಯಾವಳಿ, ರೋಮಾಂಚಕ ಸಂಸ್ಕೃತಿ, ರುಚಿಕರವಾದ ಪಾಕಪದ್ಧತಿ ಮತ್ತು ತ್ವರಿತ ಆರ್ಥಿಕ ಬೆಳವಣಿಗೆಗೆ ಹೆಸರುವಾಸಿಯಾಗಿದೆ. ಇದು ಇಂಡೋ ಚೈನೀಸ್ ಪರ್ಯಾಯ ದ್ವೀಪದ ಪೂರ್ವ ಕರಾವಳಿಯಲ್ಲಿ ವ್ಯಾಪಿಸಿದ್ದು ಮತ್ತು ದಕ್ಷಿಣ ಚೀನಾ ಸಮುದ್ರದ ಉದ್ದಕ್ಕೂ 3260 ಕಿಲೋಮೀಟರ್ ಅಥವಾ 2025 ಮೈಲುಗಳಿಗಿಂತ ಹೆಚ್ಚಿನ ಕರಾವಳಿಯನ್ನು ಹೊಂದಿದೆ. ವಿಯೆಟ್ನಾಂ ಪರ್ವತಗಳು, ಉಷ್ಣವಲಯದ ಕಾಡುಗಳು, ನದಿಗಳು, ಭತ್ತದ ತಾರಸಿಗಳು, ಕಡಲ ತೀರಗಳು ಮತ್ತು ದ್ವೀಪಗಳು ಸೇರಿದಂತೆ ವೈವಿಧ್ಯಮಯ ಭೂದೃಶ್ಯಗಳಿಗೆ ಹೆಸರುವಾಸಿಯಾಗಿದೆ. ಅದರ ಅತ್ಯಂತ ಪ್ರಸಿದ್ಧ ನೈಸರ್ಗಿಕ ಆಕರ್ಷಣಗಳಲ್ಲಿ ಹಾಲಾಂಗ್ ಕೊಲ್ಲಿ, ಮೆಕಾಂಗ್ ಡೆಲ್ಟಾ ಮತ್ತು ಉತ್ತರ ವಿಯೆಟ್ನಾಂನ ತಾರಸಿ ಹೊಲಗಳು ಸೇರಿವೆ. ವಿಯೆಟ್ನಾಂ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. 1975ರಲ್ಲಿ ಮತ್ತೆ ಒಂದಾಗುವ ಮೊದಲು ಅದು ಚೀನಿ ಆಳ್ವಿಕೆ, ಫ್ರೆಂಚ್ ವಸಾಹತುಶಾಹಿ ಮತ್ತು ವಿಯೆಟ್ನಾಂ ಯುದ್ಧದ ಅವಧಿಗಳನ್ನು ಅನುಭವಿಸಿತು. ಇಂದು ಇದು ಏಷ್ಯಾದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ವಿಯೆಟ್ನಾಮೀ ಸಂಸ್ಕೃತಿಯು ಕುಟುಂಬ, ಹಿರಿಯರಿಗೆ ಗೌರವ, ಶಿಕ್ಷಣ ಮತ್ತು ಸಮುದಾಯವನ್ನು ಗೌರವಿಸುತ್ತದೆ. ಸಾಂಪ್ರದಾಯಿಕ ಹಬ್ಬಗಳು, ವರ್ಣರಂಜಿತ ಉಡುಪುಗಳು, ಸಂಗೀತ, ನೃತ್ಯ ಮತ್ತು ಪೂರ್ವಜರ ಆರಾಧನೆಯು ದೈನಂದಿನ ಜೀವನದ ಪ್ರಮುಖ ಭಾಗಗಳಾಗಿವೆ. ವಿಯೆಟ್ನಾಮೀಸ್ ಆಹಾರವು ಸಿಹಿ, ಹುಳಿ, ಉಪ್ಪು, ಮಸಾಲೆಯುಕ್ತ ಮತ್ತು ಖಾರದ ಸುವಾಸನೆಗಳ ಸಮತೋಲನಕ್ಕೆ ಹೆಸರುವಾಸಿಯಾಗಿದೆ. ಬೀದಿ ಆಹಾರವು ದೈನಂದಿನ ಜೀವನದ ಪ್ರಮುಖ ಭಾಗವಾಗಿದೆ ಮತ್ತು ಸ್ಥಳೀಯರು ಮತ್ತು ಪ್ರವಾಸಿಗರು ಅಕ್ಕಿ ನೂಡಲ್ಸ್, ಗಿಡಮೂಲಿಕೆಗಳು ಮತ್ತು ಗಂಟೆಗಳ ಕಾಲ ಕುದಿಸಿದ ಶ್ರೀಮಂತ ಸಾರುಗಳಿಂದ ತಯಾರಿಸಿದ ಸುವಾಸನೆಯ ನೂಡಲ್ ಸೂಪ್ ಆಗಿದೆ. ಬೇಯಿಸಿದ ಮಾಂಸ, ಪೇಕ್, ಉಪ್ಪಿನಕಾಯಿ ತರಕಾರಿಗಳು, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನಕಾಯಿ ಸಾಸ್ನಿಂದ ತುಂಬಿದ ಗರಿಗರಿಯಾದ ಫ್ರೆಂಚ್ ಶೈಲಿಯ ಬ್ಯಾಗೆಟ್. ಇದು ವಿಯೆಟ್ನಾಂನ ಅತ್ಯಂತ ಜನಪ್ರಿಯ ಬೀದಿ ಆಹಾರಗಳಲ್ಲಿ. ವಿಯೆಟ್ನಾಂ ಉತ್ಸಾಹಭರಿತ ಮತ್ತು ವೈವಿಧ್ಯಮಯ ರಾತ್ರಿ ಜೀವನವನ್ನು ನೀಡುತ್ತದೆ. ಗದ್ದಲದ ರಾತ್ರಿ ಜೀವನ ಜಿಲ್ಲೆಗಳು ಮತ್ತು ಮೇಲ್ಛಾವಣಿ ಬಾರ್ಗಳಿಂದ ಹಿಡಿದು ರಾತ್ರಿ ಮಾರುಕಟ್ಟೆಗಳು, ಲೈವ್ ಸಂಗೀತ ಮತ್ತು ಬೀಚ್ ಕ್ಲಬ್ಗಳವರೆಗೆ. ವಾತಾವರಣವು ನಗರದಿಂದ ನಗರಕ್ಕೆ ಬದಲಾಗುತ್ತದೆ. ಪ್ರಮುಖ ಪ್ರವಾಸಿ ಪ್ರದೇಶಗಳಲ್ಲಿ ಸೂರ್ಯಾಸ್ತದ ನಂತರ ರಾತ್ರಿ ಜೀವನವು ಸಾಮಾನ್ಯವಾಗಿ ಸಕ್ರಿಯವಾಗುತ್ತದೆ ಮತ್ತು ಬೆಳಗಿನ ಜಾವದವರೆಗೆ ಮುಂದುವರಿಯುತ್ತದೆ. ವಿಯೆಟ್ನಾಂ ದೇವಾಲಯಗಳು. ವಿಯೆಟ್ನಾಂ ಸಾವಿರಾರು ಬೌದ್ಧ ದೇವಾಲಯಗಳು ಮತ್ತು ಪಗೋಡಗಳಿಗೆ ನೆಲೆಯಾಗಿದ್ದು, ಇದು ದೇಶದ ದೀರ್ಘ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ಪ್ರತಿಬಿಂಬಿಸುತ್ತದೆ. ಅನೇಕ ದೇವಾಲಯಗಳು ಪೂಜೆ, ಧ್ಯಾನ ಮತ್ತು ಹಬ್ಬಗಳಿಗೆ ಶಾಂತಿಯುತ ಸ್ಥಳಗಳಾಗಿವೆ ಮತ್ತು ಅವುಗಳು ತಮ್ಮ ಸುಂದರವಾದ ವಾಸ್ತುಶಿಲ್ಪಕ್ಕಾಗಿ ಮೆಚ್ಚುಗೆ ಪಡೆದಿವೆ. ಹನೋಯ್ನಲ್ಲಿರುವ ಅತ್ಯಂತ ಹಳೆಯ ಬೌದ್ಧ ಪಗೋಡ 1500 ವರ್ಷಗಳಿಗೂ ಹಳೆಯದು. ಇದು ವೆಸ್ಟ್ ಲೇಕ್ನಲ್ಲಿರುವ ಒಂದು ಸಣ್ಣ ದ್ವೀಪದಲ್ಲಿದೆ ಮತ್ತು ಪೂಜೆ ಮತ್ತು ದೃಶ್ಯ ವೀಕ್ಷಣೆಗೆ ಜನಪ್ರಿಯ ಸ್ಥಳವಾಗಿದೆ. ಹನೋಯ್ನಲ್ಲಿರುವ ಈ ಐತಿಹಾಸಿಕ ದೇವಾಲಯವನ್ನು 1049ರಲ್ಲಿ ಲೀ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾಯಿತು. ಇದು ಒಂದೇ ಕಲ್ಲಿನ ಕಂಬದ ಮೇಲೆ ನಿಂತಿದೆ. ಇದು ನೀರಿನಿಂದ ಮೇಲೇರುವ ಕಮಲದ ಹೂವನ್ನು ಸಂಕೇತಿಸುತ್ತದೆ.
ಅಯ್ಯೋ ಫ್ರೆಂಡ್ಸ್, ನಾನ್ ಹೋಗುವ ಸಮಯ ಬಂತು. ಮತ್ತೆ ಹೊಸ ದೇಶದ ಮಾಹಿತಿಯೊಂದಿಗೆ ಮರಳಿ ಬರುವೆ. ಅಲ್ಲಿಯವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಶುಭ ದಿನ. ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.